ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಅಶೋಕ್ ಕಡಳಿ. ಇವತ್ತು ನಾನು ನಿಮ್ಮ ಮುಂದೆ ಬರದ ಮಧ್ಯೆ ವಿಜಯಪುರ ಜಿಲ್ಲೆಯ ನೂರಾರು ಕೆರೆಗಳಿಗೆ ನೀರು ಬರಿಸುವ ಸ್ಟೋರಿಯನ್ನು ಹೊತ್ತು ತರ್ತಾ ಇದ್ದೀನಿ. ವಾಡಿಕೆಗಿಂತ ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾಗಿದೆ. ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟರ ಮಧ್ಯೆ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಕಡಿಮೆ ಪ್ರಮಾಣದ ಮಳೆಯಾಗಿದ್ದು ಇಲ್ಲಿ ದಾಖಲಾಗಿದೆ. ಈ ಸಾರಿ ಪ್ರತಿಶತ 30ಕ್ಕಿಂತ ಅಧಿಕ ಪ್ರಮಾಣದ ಮಳೆ ಕೊರತೆಯಾಗಿದ್ದು ಮುಂಗಾರಿ ಬೆಳೆಗಳು ಕಮರಿ ಹೋಗ್ತಾ ಇದ್ದಾವೆ. ಒಂದು ಕಡೆ ಬರಗಾಲದ ಬರೆ, ಮತ್ತೊಂದು ಕಡೆ ಏನಾಗುತ್ತೆ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳು, ನದಿಗಳು, ಹಳ್ಳ ಕೊಳ್ಳಗಳು ನೀರದಲ್ಲಿ ಬತ್ತಿ ಹೋದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಜೊತೆಗೆ ಏನು ನೀರಿನ ಬವಣೆಯಿಂದ ತಾತ್ವಾರಕ್ಕೆ ಈಡಾಗಿ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಇಲ್ಲಿ ಉಂಟಾಗಿತ್ತು. ಇಷ್ಟರ ಮಧ್ಯೆ ನೆರೆಯ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆ ಸುರಿದ ಕಾರಣದಿಂದಾಗಿ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಬಳಿ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಏನಿದೆ ಅದು ಭರ್ತಿಯಾಗಿದೆ. ಬಹುತೇಕ ಭರ್ತಿಯಾಗಿರೋ ಕಾರಣದಿಂದ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಹಾಗೂ ಇನ್ನಿತರ ಶಾಸಕರು ಸರ್ಕಾರದ ಮೇಲೆ ಒತ್ತಡ ತಂದು ವಿಜಯಪುರ ಜಿಲ್ಲೆಯ ಜನರಿಗೆ, ರೈತರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೆರೆಗಳಿಗೆ ನೀರು ಬಿಡಿಸ್ತಾ ಇದ್ದಾರೆ. ಬರಗಾಲದ ಮಧ್ಯೆ ಕೆರೆಗಳಿಗೆ ನೀರು ಬಿಡಿಸೋ ಕಾರಣದಿಂದಾಗಿ ವಿಜಯಪುರ ಜಿಲ್ಲೆಯ ಜನರು, ರೈತರು ಕೂಡ ತುಸು ನೆಮ್ಮದಿ ಕಾಣುವಂತಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಹಂತದಲ್ಲಿ ಏನು ಕುಡಿಯೋ ನೀರಿಗೂ ತತ್ವಾರ ಉಂಟಾದ ಒಂದು ಪರಿಸ್ಥಿತಿ ಎದುರಾಗಿತ್ತು. ಅಂಥ ಒಂದು ಪರಿಸ್ಥಿತಿಯ ಮಧ್ಯೆ ಈಗ ವಿಜಯಪುರ ಜಿಲ್ಲೆಯ 165 ಕೆರೆಗಳಿಗೆ ನೀರು ಬರಿಸ್ತಾ ಇರೋದು ತುಸು ನೆಮ್ಮದಿ ನೀಡಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಏನು ವಿವಿಧ ಏತ ನೀರಾವರಿ ಯೋಜನೆಗಳ ಮೂಲಕ ಕೆರೆಗಳಿಗೆ ಇಲ್ಲಿ ನೀರು ಹರಿಸಲಾಗ್ತಾ ಇದೆ. ಏನು ಅಂಕಿ ಅಂಶಗಳನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಏನು ಒಟ್ಟು 165 ಕೆರೆಗಳು 24,139 ಹೆಕ್ಟೇರ್ ಪ್ರದೇಶದಲ್ಲಿ ಇವು ವಿಸ್ತಾರಗೊಂಡಿವೆ. ಈ ಪೈಕಿ 3,806 ಏನು MCFTF ನೀರಿನ ಸಾಮರ್ಥ್ಯವನ್ನು ಇವು ಹೊಂದಿದೆ. ಅಂದರೆ ಇಷ್ಟು ಪ್ರಮಾಣದ ನೀರನ್ನು ಈ 165 ಕೆರೆಗಳು ಭರಿಸಕ್ಕಂಥ ಸಾಮರ್ಥ್ಯ ಹೊಂದಿದೆ. ಈ 165 ಕೆರೆಗಳಲ್ಲಿ ಏನು 71 ಕೆರೆಗಳು ಪ್ರತಿಶತ 30ರಷ್ಟು ನೀರು ಭರ್ತಿಯಾದರೆ 25 ಕೆರೆಗಳಲ್ಲಿ ಶೇಕಡ 50ರಷ್ಟು ನೀರು ಭರ್ತಿಯಾಗಿದೆ. ಇನ್ನು 41 ಕೆರೆಗಳಲ್ಲಿ ಶೇಕಡ 90ರಷ್ಟು ನೀರು ಭರ್ತಿಯಾಗಿದ್ದು, ಇನ್ನು 17 ಕೆರೆಗಳು ಸಂಪೂರ್ಣವಾಗಿ ನೀರಿನಿಂದ ಭರ್ತಿಯಾಗಿರೋದು ಇಲ್ಲಿಯ ಜನರ ಮತ್ತು ರೈತರ ನೆಮ್ಮದಿಗೆ ಕಾರಣವಾಗಿದೆ. ಒಂದು ಕಡೆ ಬರದ ಬೇಗೆ ಕಾಡ್ತಾ ಇದ್ದರೆ, ಮತ್ತೊಂದು ಕಡೆ ಆಲ್ಮಟ್ಟಿ ಡ್ಯಾಮ್ನಿಂದ ಏನು ಕೆರೆಗಳಿಗೆ ನೀರು ಬಿಡ್ತಾ ಇರೋದು ಮತ್ತು ಜಿಲ್ಲೆಯ ಜನರಿಗೆ ಒಂದು ರೀತಿಯ ಅನುಕೂಲವಾಗಿದೆ. ಇದರಿಂದ ಕುಡಿಯೋ ನೀರಿಗೂ ಒಂದು ಸಮಸ್ಯೆ ಬಗೆಹರಿಸಿದಂತಾದರೆ ಜೊತೆಗೆ ಅಂತರ್ಜಲ ಮಟ್ಟ ಏರಿಕೆ ಆಗ್ತಾ ಇದೆ. ಇನ್ನು 165 ಕೆರೆಗಳ ಸುತ್ತಮುತ್ತ ಗ್ರಾಮಗಳಿಗೆ, ಅಂದರೆ ನೂರಾರು ಗ್ರಾಮಗಳು ಬರ್ತವೆ, ಆ ಗ್ರಾಮಗಳಲ್ಲಿ ಅಂತರ್ಜಲ ಮಟ್ಟ ಏರಿಕೆಯಾಗಿ ಬಾವಿ ಮತ್ತು ಕೊಳವೆ ಬಾವಿಗಳಲ್ಲಿ ನೀರು ಏರಿಕೆಯಾಗಿದೆ. ಇದರಿಂದ ಆ ಭಾಗದ ಸುತ್ತಮುತ್ತ ತೋಟಗಾರಿಕಾ ಬೆಳೆಗಳಾದ ದ್ರಾಕ್ಷಿ ಇರ್ಬೋದು, ನಿಂಬೆ ಮತ್ತು ದಾಳಿಂಬೆ, ಬಾಳೆ ಸೇರಿದಂತೆ ಇನ್ನಿತರ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಇದು ಸಹಾಯವಾಗಿದೆ. ಜೊತೆಗೆ ಏನು ಕೊಳವೆ ಬಾವಿ ಮತ್ತು ಬಾವಿಗಳು ಇದ್ದಂಥ ರೈತರು ಮುಂಗಾರು ಹಂಗಾಮಿನಲ್ಲಿ ಬಿತ್ತಂಥ ಬೆಳೆಗಳಿಗೂ ಕೂಡ ಅಂತರ್ಜಲದಿಂದ ಇಲ್ಲಿ ನೀರನ್ನು ಬಿಡಿಸ್ಕೊಂಡು ಸ್ವಲ್ಪ ಮಟ್ಟದ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇದು ಸಹ ಅನುಕೂಲಕ್ಕೆ ಕಾರಣವಾಗಿದೆ. ಬರಗಾಲದ ಒಂದು ಬೇಗೆ ಮಧ್ಯೆಯೂ ಕೂಡ ಈಗ ಜಿಲ್ಲೆಯ ಕೆರೆಗಳಿಗೆ ನೀರು ಬಿಡ್ತಾ ಇರೋದು ವಿಜಯಪುರ ಜಿಲ್ಲೆಯ ರೈತರು, ಜನರಿಗೆ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಇಲ್ಲಿ ಒಂದು ತುಸು ನೆಮ್ಮದಿ ನೀಡಿದೆ ಅಂತಲೇ ನಾವು ಹೇಳ್ಬೋದು.